Chapter number 5, Banking Innovation. It is very important for 2 marks, 6 marks and 14 marks. So what do you mean by banking innovations? Banking innovation stands for making something new in banking operations by using electronic devices and internet. That means the banking technology alone can make bankers sail through the computerization of branches, introduction of cash management products, remote access logins for corporate, mobile banking, internet banking and ATM banking are a few ways by which banker use the technology today to beat the competition. So this is called as a banking innovation. So banking innovation nowadays it converted to electronic banking services. That means technology made for banking is to strengthen the operations by putting the services faster, easy, cheaper and accurate. That means the services are provided to different customers with the help of database, electronic devices and internet. So this is called as a electronic banking services. Some of the person define the electronic banking services. According to that person, the provision of banking services through electronic channels, it is nothing but mobile banking or ATMs or debit card or credit card or MICR, any other way, and the customer can access the data without any time and geographical limitations. That is called as electronic banking services. Electronic banking services, it spread the wider scope to all over world. Next, what are the advantages to use the electronic banking services? These are the services are applicable to all the banking services. For example, ATMs ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, MICR ಆಗಿರ್ಬೋದು, ಆ್ಯಂಡ್ DMAT ಅಕೌಂಟ್ ಆಗಿರ್ಬೋದು, RTGS ಆಗಿರ್ಬೋದು, ನೆಫ್ಟ್ ಆಗಿರ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಮೊಬೈಲ್ ಬ್ಯಾಂಕಿಂಗ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಬ್ಯಾಂಕ್ಗಳ ಅಡ್ವಾಂಟೇಜಸ್ ಕೇಳಿದ್ರೂ ಕೂಡ ಇದೇ ಅಡ್ವಾಂಟೇಜಸ್ನ ನೀವು ಮೆನ್ಷನ್ ಮಾಡಿದ್ರೆ ಸಾಕು. ಸೊ ಓವರಾಲ್ ಅಡ್ವಾಂಟೇಜಸ್ನ ನಾನಿಲ್ಲಿ ಬರೆದಿದ್ದೀನಿ. ಸೊ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. First one advantages of electronic banking services, it is a faster and more convenient transaction. That means within a second ಅಲ್ಲಿ ನಾವೇನು ಮಾಡ್ಬೋದು, ಒಂದು ಟ್ರಾನ್ಸಾಕ್ಷನ್ನ ಅಥವಾ ಒಂದು ಅಮೌಂಟನ್ನು ಡೆಬಿಟ್ ಮಾಡೋದಾಗಿರ್ಬೋದು ಅಥವಾ ಕ್ರೆಡಿಟ್ ಮಾಡ್ಕೊಳ್ಳೋದಾಗಿರ್ಬೋದು. ಸೊ ನಾವು ಕೂತಲ್ಲೇ ಏನು ಮಾಡ್ಬೋದು, ಆ ಒಂದು ಟ್ರಾನ್ಸಾಕ್ಷನ್ನ ಕಂಪ್ಲೀಟ್ ಮಾಡ್ಬೋದು. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಅಡ್ವಾಂಟೇಜ್. ಸೆಕೆಂಡ್ ಒನ್ ಈಸ್ ನೋ ಲಾಂಗರ್ ರಿಕ್ವೈರ್ಡ್ ಟು ವೇಟ್ ಇನ್ ಲಾಂಗ್ ಕ್ಯೂಸ್. ಸೊ ಈಗ ಇಫ್ ಇನ್ ಕೇಸ್ ನಾವು ಡೈರೆಕ್ಟಾಗಿ ಬ್ಯಾಂಕಲ್ಲೇ ಹೋಗಿ ಟ್ರಾನ್ಸಾಕ್ಷನ್ ಮಾಡ್ತೀವಿ ಅಂತ ಹೇಳಿದರೆ, ಸೊ ನಾವೇನು ಮಾಡಬೇಕಾಗುತ್ತೆ, ಲೈನಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಕಾಗುತ್ತೆ. ಸೊ ಬಟ್ EBS, ದಟ್ ಮೀನ್ಸ್ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಸರ್ವಿಸಸ್ನ ಯೂಸ್ ಮಾಡೋದ್ರಿಂದ ಈ ರೀತಿಯಾದ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಅನ್ನೋದು ಕೂಡ ಆಗಲ್ಲ. ಥರ್ಡ್ ಒನ್ ಈಸ್ ಓಪನಿಂಗ್ ಆಫ್ ಅಕೌಂಟ್ ಸಿಂಪಲ್ ಆ್ಯಂಡ್ ಈಸಿ. ಸೊ ನಾವೊಂದು ಅಪ್ಲಿಕೇಶನ್ ಫಾರ್ಮ್ನ ತೊಗೊಂಡು ಬ್ಯಾಂಕಲ್ಲಿ ಡೈರೆಕ್ಟಾಗಿ ಹೋಗಿ ನಾವು ಅಕೌಂಟನ್ನು ಓಪನ್ ಮಾಡಬೇಕು ಅಂದರೆ ಇಟ್ ಟೇಕ್ಸ್ 2 more days. ಸೊ ದಟ್ಸ್ ವೈ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಸರ್ವಿಸಸ್ ರೆಡ್ಯೂಸ್ ದ ಟೈಮ್ ಅಂತ ಹೇಳ್ಬೋದು, ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಟು ಟ್ರಾನ್ಸಾಕ್ಟ್ ಅಂತ ಹೇಳ್ಬೋದು. ಫೋರ್ತ್ ಒನ್ ಈಸ್ ಲಾರ್ಜರ್ ಕಸ್ಟಮರ್ ಕವರೇಜ್. ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಈ ಒಂದು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಸರ್ವೀಸಸ್ನ ನಾವು ವಿತಿನ್ ಎ ಸೆಕೆಂಡಲ್ಲಿ ಆ್ಯಂಡ್ ಇಟ್ ಹ್ಯಾವ್ ಅ ವೈಡರ್ ಸ್ಕೋಪ್ ಆಲ್ ಓವರ್ ದ ವರ್ಲ್ಡ್ ಅಂತ ಕೂಡ ಹೇಳಿದ್ದೀನಿ. ನೆಕ್ಸ್ಟ್ ಒನ್ ಪ್ರಮೋಟಿಂಗ್ ಬ್ಯಾಂಕಿಂಗ್ ಸರ್ವೀಸಸ್ ಆ್ಯಂಡ್ ಪ್ರಾಡಕ್ಟ್ ಇಂಟರ್ನ್ಯಾಷನಲಿ. ಸೊ ಈ ಒಂದು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಸರ್ವೀಸಸ್ ಅನ್ನೋದು ಒಂದು ಈಸಿಯರ್ ಆ್ಯಂಡ್ ಫಾಸ್ಟರ್ ವೇ ಆಗಿರೋದ್ರಿಂದ ಇದು ಆಟೋಮೆಟಿಕ್ಕಾಗಿ ಈ ಒಂದು ಸರ್ವೀಸಸ್ಗಳು ಆಲ್ ಓವರ್ ವರ್ಲ್ಡ್ ಸ್ಪ್ರೆಡ್ ಆಗುತ್ತೆ. ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಾಂಪಿಟೇಟ್ ಮಾಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ ಇನ್ಕ್ರೀಸ್ ದ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ವಿತಿನ್ ಎ ಸೆಕೆಂಡಲ್ಲಿ ಫಾಸ್ಟರಲ್ಲಿ ನಾವೇನು ಮಾಡ್ಬೋದು, ಈ ನಮಗೆ ನೀಡೆಡ್ ಇರುತ್ತೆ ಕನ್ವೀನಿಯೆಂಟಾಗಿ ನಾವು ಟ್ರಾನ್ಸಾಕ್ಷನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದ್ರಿಂದ ಸೊ ಇದೇನು ಮಾಡುತ್ತೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನ ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ ಅಬಾಲಿಷಿಂಗ್ ದ ಯೂಸಸ್ ಆಫ್ ಪೇಪರ್ ಇನ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ಬೋದು. ಅಂದರೆ ನಾವು ಪ್ರತಿಯೊಂದು ಸರಿ ಯಾವಾಗಲೂ ಡೆಪಾಸಿಟ್ ಮಾಡಿದ್ರೆ, ವಿತ್ಡ್ರಾಲ್ ಮಾಡಿದ್ರೆ ಅಥವಾ ಲೋನ್ ಅಮೌಂಟ್ಗಳನ್ನ ಇಶ್ಯೂ ಮಾಡಿದ್ರೆ ಏನು ಪೇಪರ್ ಟ್ರಾನ್ಸಾಕ್ಷನ್ನ ಮಾಡ್ತಾಯಿದ್ವಿ ಏನ್ಷಿಯಂಟ್ ಪೀರಿಯಡಲ್ಲಿ, ಸೊ ಅದನ್ನೆಲ್ಲ ಈ ಒಂದು EBS ಅಂತ ಅನ್ನೋದು, ದಟ್ ಮೀನ್ಸ್ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಸರ್ವೀಸಸ್ ಅನ್ನೋದು ಅಬಾಲಿಷ್ ಮಾಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಅಪ್ಲೈ ಫಾರ್ ಬ್ಯಾಂಕ್ ಲೋನ್ಸ್. ಸೊ ನಾವು ಬ್ಯಾಂಕ್ ಲೋನ್ನ ಅಪ್ಲೈ ಮಾಡಬೇಕು ಅಂದರೆ ಬ್ಯಾಂಕಿಗೆ ಡೈರೆಕ್ಟಾಗಿ ಹೋಗಿ ಫಸ್ಟ್ ಅಪ್ಲಿಕೇಶನ್ನ ಫಿಲ್ ಮಾಡಿ, ಆಮೇಲೆ ಸೆಕ್ಯೂರಿಟೀಸ್ ಅಪ್ಲಿಕೇಶನ್ನ ಫಿಲ್ ಮಾಡಿ, ಅದನ್ನು ಪ್ಲೆಡ್ಜ್ ಮಾಡಿ ಲೋನ್ ಅಮೌಂಟ್ ಸ್ಯಾಂಕ್ಷನ್ ಆಗೋಷ್ಟರಲ್ಲಿ 15 to 1 month ಆಗ್ತಾಯಿತ್ತು. ಬಟ್ ನಾವು ಈಗ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಸರ್ವೀಸಸ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ನಾವು ಬ್ಯಾಂಕ್ ಲೋನ್ನ ಈಸಿಯಾಗಿ ನಾವು ಪಡ್ಕೊಳ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಫಂಡ್ ಟ್ರಾನ್ಸ್ಫರ್ ಬಿಕಮ್ ಫಾಸ್ಟರ್ ಆ್ಯಂಡ್ ಕನ್ವೀನಿಯೆಂಟ್. ಸೊ ನಾವೇನು ಲೋನ್ನ ತೊಗೋತೀವಿ ಅಥವಾ ಸೊ ಒಂದು ಅಕೌಂಟಿಂದ ಮತ್ತೊಂದು ಅಕೌಂಟ್ಗೆ ಅಥವಾ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಫಂಡನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತಂದರೆ ಈಸಿಯಾಗಿ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಸರ್ವೀಸಸ್ಸಿಂದ ಆನ್ಲೈನ್ ಟ್ರಾನ್ಸಾಕ್ಷನ್ನ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಪೇಟಿಎಮ್ ಆಗಿರ್ಬೋದು. ನೆಕ್ಸ್ಟ್
ಕಾಸ್ಟ್ ಎಫೆಕ್ಟಿವ್ ಫಾರ್ ಬ್ಯಾಂಕರ್ ಸೈಡ್ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ನಾವು ಯಾವುದೇ ರೀತಿಯಾದಂಥ ಟ್ರಾನ್ಸಾಕ್ಷನ್ ಮಾಡಿದ್ರೆ ಕಂಪೇರ್ ಟು ಡೈರೆಕ್ಟ್ ಟ್ರಾನ್ಸಾಕ್ಷನ್ ಕಾಸ್ಟ್ ಅನ್ನೋದು ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಫೋನ್ಪೇ, ಗೂಗಲ್ ಪೇಲಿ ಪರ್ ಡೇಗೆ ನೀವು ಎಷ್ಟು ಟ್ರಾನ್ಸಾಕ್ಷನ್ ಬೇಕಾದರೂ ಮಾಡ್ಬೋದು. ಸೊ ಇದರಿಂದ ಕಾಸ್ಟ್ ಅನ್ನೋದು ರೆಡ್ಯೂಸ್ ಆಗುತ್ತೆ, ಕಾಸ್ಟ್ ಎಫೆಕ್ಟಿವ್ನೆಸ್ ಅನ್ನೋದು ಬ್ಯಾಂಕರ್ ಸೈಡಿಂದ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಲಾಸ್ಟ್ ಒನ್ ಅಡ್ವಾಂಟೇಜ್ ಇಸ್ ಸ್ಟಾಕ್ ಟ್ರೇಡಿಂಗ್, ಎಕ್ಸ್ಚೇಂಜಿಂಗ್ ಬಾಂಡ್ಸ್ ಆ್ಯಂಡ್ ಅದರ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಸ್ಟಾಕ್ಸ್ನ ಎಕ್ಸ್ಚೇಂಜ್ ಮಾಡಬೇಕು ಅಂದರೆ ಅಥವಾ ಸ್ಟಾಕ್ನ ಸೋಲ್ಡ್ ಮಾಡಬೇಕು, ಪರ್ಚೇಸ್ ಮಾಡಬೇಕು ಅಂತಂದರೆ ಕೆಲವೊಂದು ಇನ್ವೆಸ್ಟ್ಮೆಂಟ್ ಬಾಂಡ್ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಇನ್ಸ್ಟ್ರೂಮೆಂಟ್ಸ್ಗಳನ್ನ ಪರ್ಚೇಸ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಮಾಡೋದ್ರ ಬದಲು ಡಿಮ್ಯಾಟ್ ಅಕೌಂಟ್ ಮೂಲಕ ನೀವು ಈ ಒಂದು ಟ್ರಾನ್ಸಾಕ್ಷನ್ನ ಮಾಡ್ಬೋದು ಅಂತ ಹೇಳ್ಬೋದು. ಸೊ ದಿಸ್ ಆರ್ ದ ಅಡ್ವಾಂಟೇಜಸ್ ಟು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಸರ್ವಿಸಸ್. ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಸರ್ವಿಸಸ್ ಅಡ್ವಾಂಟೇಜಸ್ ಏನಿದೆ ಅದನ್ನು ನೀವು ಎಲ್ಲ ರೀತಿಯಾದಂಥ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಸರ್ವಿಸಸ್ ಅಡ್ವಾಂಟೇಜಸ್ ಆಗಿ ಬರಿಬೋದು. Next, what are the disadvantages of electronic banking services? So disadvantages of electronic banking services ಅಂದರೆ it contains the 3 disadvantages. First one is lack of customer knowledge and skill on computers and browsing ಅಂತ ಹೇಳ್ಬೋದು. ಅಂದರೆ ಎಲ್ಲ ರೀತಿಯಾದಂಥ ಕಸ್ಟಮರು ಕೂಡ ಈ ಒಂದು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಸರ್ವಿಸಸ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕೆಲವೊಬ್ರು ಇಲ್ಲಿಟ್ರೇಟ್ ಪರ್ಸನ್ಸ್ ಇರ್ತಾರೆ, ಕೆಲವೊಬ್ಬರಿಗೆ ಎಲ್ಲ ರೀತಿಯಾದಂಥ ಸೌಲಭ್ಯ ಇರೋದಿಲ್ಲ, ಇಂಟರ್ನೆಟ್ ಪ್ರಾಬ್ಲಮ್ಸ್ ಅನ್ನೋದಿರುತ್ತೆ, ಕಂಪ್ಯೂಟರ್ ಪ್ರಾಬ್ಲಮ್ ಅನ್ನೋದು, ಬ್ರೌಸಿಂಗ್ ಪ್ರಾಬ್ಲಮ್ ಅನ್ನೋದು ಇರುತ್ತೆ. ಸೊ ದಿಸ್ ಈಸ್ ದ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಆಫ್ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಸರ್ವಿಸಸ್. ನೆಕ್ಸ್ಟ್ ಒನ್ ಇಸ್ ಸೆಕ್ಯೂರಿಟಿ ರಿಸ್ಕ್. ಸೆಕ್ಯೂರಿಟೀಸ್ ರಿಸ್ಕ್ ಅಂತಂದರೆ ಬ್ಯಾಂಕಿಂಗ್ ವೆಬ್ಸೈಟಲ್ಲಿ ಫ್ರಾಡಲೆಂಟ್ ಆಗ್ಬೋದು, ಅಥವಾ ಕಂಪ್ಯೂಟರ್ ಯೂಸರ್ ಐಡಿಸು ಪಾಸ್ವರ್ಡ್ಸಲ್ಲಿ ಹ್ಯಾಕ್ ಆಗ್ಬೋದು, ಮತ್ತು ಫೇಕ್ ಇಮೇಲ್ಸನ್ನ ಸೆಂಡ್ ಮಾಡ್ಬೋದು. ಸೊ ಈ ರೀತಿಯಾದಂಥ ಸೆಕ್ಯೂರಿಟಿ ರಿಸ್ಕ್ ಅನ್ನೋದು ಆಗುತ್ತೆ. ಥರ್ಡ್ ಒನ್ ಇಸ್ ವೈರಸಸ್ ಆ್ಯಂಡ್ ವಾರ್ಮ್ಸ್ ಅಂತ ಹೇಳ್ಬೋದು. ಸೊ ಕಾಮನಾಗಿ ನಿಮ್ಗೆ ಗೊತ್ತಿದೆ, ವೈರಸ್ ಅಟ್ಯಾಕ್ ಆದರೆ ಕೆಲವೊಂದು ಟ್ರಾನ್ಸಾಕ್ಷನ್ನು ಅಬಾಲಿಷಿಂಗ್ ಆಗುತ್ತೆ, ಕೆಲವೊಂದು ಟ್ರಾನ್ಸಾಕ್ಷನ್ನು ಪ್ರಾಪರಾಗಿ ಬರೋದಿಲ್ಲ. ಸೊ ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ದ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಸರ್ವಿಸಸ್ ಅಂತ ಹೇಳ್ಬೋದು. ಹಾಗಾದರೆ ವಾಟ್ ಆರ್ ದ ಸರ್ವಿಸಸ್ ಇಸ್ ದೇರ್ ಇನ್ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗಲ್ಲಿ ಅಂತ ನೋಡೋದಾದರೆ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ 6 marks, 2 marks ಆ್ಯಂಡ್ 14 marks, ಆ್ಯಂಡ್ ದಿಸ್ ಈಸ್ ಅ ರಿಪೀಟೆಡ್ ಕ್ವಶನ್ಸ್. ಫಸ್ಟ್ ಒನ್ ಇಸ್ internet banking, second one is automated teller machine or automatic teller machine, electronic fund transfer, that means EFT, magnetic ink character reader technology MICR ಅಂತ ಕರಿತೀವಿ, ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಸಿಸ್ಟಮ್ RTGS ನಾವು ನೆಫ್ಟ್ RTGS ಆ್ಯಂಡ್ ನೆಫ್ಟ್ ಎರಡೂ ಕೂಡ ಹೇಳ್ಬೋದು, ಡಿಮೆಟೀರಿಯಲೈಸ್ಡ್ ಅಕೌಂಟ್ ಸರ್ವಿಸಸ್, DMAT ಅಕೌಂಟ್, ಮೊಬೈಲ್ ಬ್ಯಾಂಕಿಂಗ್, ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್. ದೀಸ್ ಆರ್ ದ ಸರ್ವಿಸಸ್ ಪ್ರೊವೈಡೆಡ್ ಬೈ ದ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಸರ್ವಿಸಸ್ ಅಂತ ಹೇಳ್ಬೋದು. ಸೊ ದಿಸ್ ಆರ್ ದ ಬ್ಯಾಂಕಿಂಗ್ ನ್ಯೂ ಇನೋವೇಷನ್ಸ್ ಅಂತ ಕೂಡ ಹೇಳ್ಬೋದು. ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಫಸ್ಟ್ ಒನ್ ಈಸ್ ಇಂಟರ್ನೆಟ್ ಬ್ಯಾಂಕಿಂಗ್. ಸೊ ಇಂಟರ್ನೆಟ್ ಬ್ಯಾಂಕಿಂಗ್, what do you mean by internet banking? The performance of banking activities through the internet. Online bank will offer the customer just about every services traditionally available through a local branch, including accepting deposits, paying interest on savings, and providing an online bill payment system, that is called internet banking. Internet banking also called as online banking, e-banking and web banking also. ಸೊ ಈ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಹೇಳಿದರೆ ನಾವು ಇಂಟರ್ನೆಟ್ನ ಯೂಸ್ ಮಾಡೋದ್ರ ಮೂಲಕ ನಾವು ಡೆಪಾಸಿಟು ಆ್ಯಂಡ್ ವಿತ್ಡ್ರಾಲ್ನ ಮಾಡ್ಕೊಳ್ಬೋದಂಥ ಟ್ರಾನ್ಸಾಕ್ಷನ್ ನಾವು ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಈ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ನ ಮೇಜರ್ ಅಡ್ವಾಂಟೇಜಸ್ ಏನಪ್ಪ ಅಂತ ಹೇಳಿದರೆ, ದ ಬ್ಯಾಂಕಿಂಗ್ ಈಸ್ ದಟ್ ಯೂಸ್ ಕ್ಯಾನ್ ಯುಟಿಲೈಸ್ ದ ಸರ್ವಿಸಸ್ ಫ್ರಮ್ ಎನಿವೇರ್ ಟು ಎನಿ ಟೈಮ್. ಅಂದರೆ 24/7 ಇಂಟು 365 ಡೇಸ್ ನಾವು ಯಾವಾಗ ಬೇಕಾದ್ರೂ ಈ ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನೋದನ್ನು ಯೂಸ್ ಮಾಡ್ಬೋದು. ಸೊ ಕಾಮನ್ ಫೀಚರ್ ಆಫ್ ಇಂಟರ್ನೆಟ್ ಬ್ಯಾಂಕಿಂಗ್ ಏನಪ್ಪ ಇರುತ್ತೆ ಅಂದರೆ, ನಮ್ಮ ಅಕೌಂಟ್ ಬ್ಯಾಲೆನ್ಸ್ನ ವ್ಯೂ ಮಾಡ್ಕೋಬೋದು, ರೀಸೆಂಟ್ ಟ್ರಾನ್ಸಾಕ್ಷನ್ನ ವ್ಯೂ ಮಾಡ್ಕೋಬೋದು, ಆ್ಯಂಡ್ ನಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ನ ಡೌನ್ಲೋಡ್ ಮಾಡ್ಕೋಬೋದು, ಆ್ಯಂಡ್ ನಮ್ಮ ಚೆಕ್ ಇಮೇಜಸ್ನ ಡೌನ್ಲೋಡ್ ಮಾಡ್ಕೋಬೋದು, ನಾವು ಚೆಕ್ ಬುಕ್ಸ್ನ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಆರ್ಡ್ರ್ ಮಾಡ್ಬೋದು. ಅದಲ್ಲದೆ ಲೋನ್ ಅಪ್ಲಿಕೇಶನ್ಸ್ನ ಕೂಡ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಫಿಲ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಪರ್ಚೇಸ್ ಆ್ಯಂಡ್ ಸೇಲ್ ಕೂಡ ಮಾಡ್ಬೋದು. ದಿಸ್ ಆರ್ ದ ಅಡ್ವಾಂಟೇಜಸ್ ಆರ್ ಫೀಚರ್ಸ್ ಆಫ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಕೂಡ ಹೇಳ್ಬೋದು. ಸೊ ನಾನು ಮತ್ತೆ ಏನಪ್ಪ ಇದರ ಮೇಜರ್ ಅಡ್ವಾಂಟೇಜಸ್ ಅಂತ ಹೇಳಿದರೆ, ಇಂಟರ್ನೆಟ್ ಬ್ಯಾಂಕಿಂಗಲ್ಲಿ ಕನ್ವೀನಿಯನ್ಸ್ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನೋದಿರುತ್ತೆ. ನಾವು 24/7 ಇಂಟು 365 ಡೇಸ್ ಈ ಇಂಟರ್ನೆಟ್ ಬ್ಯಾಂಕಿಂಗ್ನ ನಾವು ಯೂಸ್ ಮಾಡ್ಬೋದು. ಆ್ಯಂಡ್ ಬೆಟರ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರುತ್ತೆ ಅಂತ ಹೇಳ್ಬೋದು. ಇಟ್ ಈಸ್ ಎ ವೈಡರ್ ಕಾನ್ಸೆಪ್ಟ್ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಎಫೆಕ್ಟಿವ್ ಮಾರ್ಕೆಟಿಂಗ್ ಟೂಲ್ ಫಾರ್ ಪ್ರಮೋಷನ್ ಆಫ್ ವೇರಿಯಸ್ ಸ್ಕೀಮ್ಸ್ ಅಂತ, ಆ್ಯಂಡ್ ವೇರಿಯಸ್ ಸ್ಕೀಮ್ಸ್ ಆಫ್ ಬ್ಯಾಂಕ್ ಅಂತ ಹೇಳ್ಬೋದು. ಸೊ ದೀಸ್ ಆರ್ ದ ಮೇಜರ್ ಅಡ್ವಾಂಟೇಜಸ್ ಆಫ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ ATM ಆರ್ ಆಟೋಮೆಟಿಕ್ ಟೆಲ್ಲರ್ ಮಿಷಿನ್. ನೀವು ಕಾಮನ್ ಆಗಿ ಆಟೋಮೆಟಿಕ್ ಟೆಲ್ಲರ್ ಮಿಷಿನ್ಸ್ನ ಯೂಸ್ ಮಾಡ್ತಾ ಇರ್ತೀರ, ನಿಮ್ಮ ಪೇರೆಂಟ್ಸ್ ಕೂಡ ಯೂಸ್ ಮಾಡ್ತಾ ಇರ್ತಾರೆ. ಹಾಗಾದರೆ ವಾಟ್ ಯು ಮೀನ್ ಬೈ ಆಟೋಮೆಟಿಕ್ ಟೆಲ್ಲರ್ ಮಿಷಿನ್, ಹೌ ಟು ಯೂಸ್ ದ ಆಟೋಮೆಟಿಕ್ ಟೆಲ್ಲರ್ ಮಿಷಿನ್ಸ್ ಅಂತ ಹೇಳ್ಬೋದು. ಸೊ ಎಲ್ಲ ಒಂದು ಕಾರ್ಡ್ಗಳನ್ನು ಕೂಡ ಆಟೋಮೆಟಿಕ್ ಟೆಲ್ಲರ್ ಮಿಷಿನ್ಸಲ್ಲಿ ನಾವು
ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಹಾಗಾದರೆ ವಾಟ್ ಯು ಮೀನ್ ಬೈ ಆಟೋಮೆಟಿಕ್ ಟೆಲ್ಲರ್ ಮಿಷಿನ್ಸ್ ಅಂತ ನೋಡ್ತಗೋಣ. ಇಟ್ ಈಸ್ ಎ ಕಂಪ್ಯೂಟರೈಸ್ಡ್ ಟೆಲಿಕಮ್ಯುನಿಕೇಷನ್ ಡಿವೈಸ್ ದಟ್ ಎನೇಬಲ್ಸ್ ದ ಕ್ಲೈಂಟ್ಸ್ ಆಫ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಟು ಪರ್ಫಾರ್ಮ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ವಿತೌಟ್ ದ ನೀಡ್ ಫಾರ್ ಎ ಕ್ಯಾಶಿಯರ್, ಹ್ಯೂಮನ್ ಕ್ಲರ್ಕ್ ಆರ್ ಬ್ಯಾಂಕ್ ಟೆಲ್ಲರ್ ಅಂತ ಹೇಳ್ಬೋದು. ದಟ್ ಮೀನ್ಸ್ ವಿತೌಟ್ ದ ಹ್ಯೂಮನ್ ಹ್ಯಾಂಡ್ ಆಟೋಮೆಟಿಕ್ ಟೆಲ್ಲರ್ ಮಿಷನ್ ಮೂಲಕ ನಾವು ಕ್ಯಾಶನ್ನ ವಿತ್ಡ್ರಾ ಆ್ಯಂಡ್ ಡೆಪಾಸಿಟ್ ಕೂಡ ಮಾಡ್ಬೋದು. ಸೊ ಈ ಒಂದು automatic teller machine, it allows the bank to customer to conduct their banking transaction from almost every other ATM machines in the world ಅಂತ ಹೇಳ್ಬೋದು. ಯಾವ ATM ಕಾರ್ಡ್ನ ಬೇಕಾದರೂ ನಾವು ಯಾವುದೇ ಒಂದು ಕಾರ್ಡ್ನ ಬೇಕಾದರೂ ATM ಮೆಷಿನ್ಸಲ್ಲಿ ವಿತ್ಡ್ರಾ ಮಾಡ್ಬೋದು. ಅಂದರೆ ಈಗ ಕಾರ್ಪೊರೇಷನ್ ಬ್ಯಾಂಕ್ದು ಕಾರ್ಪೊರೇಷನ್ ATMನೇ ಯೂಸ್ ಮಾಡಬೇಕು, ಕೆನರಾ ಬ್ಯಾಂಕ್ದು ಕೆನರಾ ಬ್ಯಾಂಕ್ ATMನೇ ಯೂಸ್ ಮಾಡಬೇಕು ಅನ್ನೋದು ಏನಿರೋದಿಲ್ಲ. ಯಾವ ATMನ ಬೇಕಾದರೂ ಕೂಡ ನಾವೇನು ಮಾಡ್ಬೋದು, ATM ಸರ್ವೀಸಸಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ಮತ್ತೊಂದು ಸರಿ ವಾಟ್ ಯು ಮೀನ್ ಬೈ ATM ಅಂತ ಅನ್ನೋದನ್ನು ಮತ್ತೊಂದು ಸರಿ ನೋಡೋಣ. ATM ಬ್ಯಾಂಕಿಂಗ್ is a banking operation through a machine at a bank branch or other location which enables a customer to perform basic banking activities. For example, ಚೆಕ್ಸ್ನ ಚೆಕ್ ಮಾಡೋದಾಗಿರ್ಬೋದು, ಚೆಕ್ ನಂಬರ್ನ ಚೆಕ್ ಮಾಡೋದಾಗಿರ್ಬೋದು, ಅಥವಾ ಚೆಕ್ ಬ್ಯಾಲೆನ್ಸ್ನ ಚೆಕ್ ಮಾಡೋದಾಗಿರ್ಬೋದು, ವಿತ್ಡ್ರಾಯಲಿಂಗ್ ಆಗಿರ್ಬೋದು, ಟ್ರಾನ್ಸ್ಫರ್ ಆಫ್ ಫಂಡ್ಸ್ ಆಗಿರ್ಬೋದು. ಈವನ್ ವೆನ್ ಎ ಬ್ಯಾಂಕ್ ಈಸ್ ಕ್ಲೋಸ್ಡ್, ಬ್ಯಾಂಕ್ ಕ್ಲೋಸ್ ಆದಾಗಲೂ ಕೂಡ ನೀವೇನು ಮಾಡ್ಬೋದು, ATM ಮೆಷಿನಿಂದ ಅಮೌಂಟನ್ನ ವಿತ್ಡ್ರಾಲು, ಚೆಕ್ ಬ್ಯಾಲೆನ್ಸ್ನ ಚೆಕ್ ಮಾಡೋದಾಗಿರ್ಬೋದು, ಆ್ಯಂಡ್ ಟ್ರಾನ್ಸ್ಫರಿಂಗ್ ಫಂಡ್ ಅನ್ನೋದನ್ನು ಮಾಡ್ಬೋದು. ಸೊ ದಿಸ್ ಈಸ್ ದ ATM ಅಂತ ಹೇಳ್ಬೋದು. ಹಾಗಾದರೆ ಏನೆಲ್ಲ ಬೆನಿಫಿಟ್ಸ್ ಏನಾಗುತ್ತೆ ಅಂತ ಸೇಮ್ ರಿಪೀಟೆಡೇ ಆಗುತ್ತೆ. ಇನ್ನು ABS ಅಡ್ವಾಂಟೇಜಸ್ ಏನಿತ್ತು ಅದೇ ಆಗುತ್ತೆ. ಕನ್ವೀನಿಯೆಂಟ್ ಸರ್ವಿಸಸ್ ಆಗಿರ್ಬೋದು, ಈಸಿ ಅವೈಲಬಿಲಿಟಿ ಆಗಿರ್ಬೋದು, ವೆರೈಟಿ ಆಫ್ ಸರ್ವಿಸಸ್ನ ಕೊಡುವಂಥದ್ದಾಗಿರ್ಬೋದು, ಕನ್ಸಿಸ್ಟೆನ್ಸಿ ಆಫ್ ಸರ್ವಿಸಸ್ನ ಆಗಿರ್ಬೋದು, ಸೆನ್ಸ್ ಆಫ್ ಸೆಕ್ಯೂರಿಟಿ ಡ್ಯೂ ಟು ದ ಲೆಸ್ ಕ್ಯಾಶ್ ಹೋಲ್ಡಿಂಗ್ ಆಗಿರ್ಬೋದು, ಕಾಂಪಿಟೇಟಿವ್ ಎಡ್ಜ್, ಇಂಪ್ರೂವ್ಡ್ ಇಮೇಜ್ ಅಂತ ಆಗಿರ್ಬೋದು, ರಿಡಕ್ಷನ್ ಆಫ್ ರಿಸ್ಕ್ ಅಂತ ಹೇಳ್ಬೋದು, ಇಂಪ್ರೂವ್ಡ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ಬೋದು. ಸೊ ದಿಸ್ ಆರ್ ದ ಅಡ್ವಾಂಟೇಜಸ್ ಆಫ್ ATM ಅಂತ ಹೇಳ್ಬೋದು. ಸೇಮ್ ರಿಪೀಟೆಡ್ ಕ್ವಶನ್ಸ್ ಅನ್ನೋದೇ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಈಸ್ electronic fund transfer or EFT. So what do you mean by EFT or electronic fund transfer ಅಂತ ನೋಡ್ತಾ ಹೋಗೋಣ. Before knowing to electronic fund transfer, cash, check and drafts are primarily used mode for money transfer transaction in ancient period. ಅಂದರೆ ನಾವು ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅನ್ನೋ ಒಂದು ಕಾನ್ಸೆಪ್ಟ್ ಬರೋದಕ್ಕಿಂತ ಮುಂಚೆ ನಾವೇನು ಮಾಡ್ತಾಯಿದ್ವಿ, ಕ್ಯಾಶು, ಚೆಕ್ಕು, ಡ್ರಾಫ್ಟ್ಸ್ನ ನಾವು ಪ್ರೈಮರಿಯಾಗಿ ಒಂದು ಮನಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ವಿ. ದೀಸ್ ಆರ್ ಫಿಸಿಕಲಿ ಟ್ರಾನ್ಸ್ಫರ್ ಆಫ್ ಮನಿ ವಿಚ್ ರಿಕ್ವೈರ್ಸ್ ಅಡಿಷನಲ್ ಕಾಸ್ಟ್, ರಿಸ್ಕ್ ಆ್ಯಂಡ್ ಟೈಮ್ ಕನ್ಸ್ಯೂಮಿಂಗ್ in order to cope up with the faster demand of customer. The banking industry innovated electronic fund transfer system with the help of internet and computer system ಅಂತ ಹೇಳ್ತೀವಿ. ಅಂದರೆ EFT ಅನ್ನೋ ಒಂದು ಕಾನ್ಸೆಪ್ಟ್ ಬರೋದಕ್ಕಿಂತ ಮುಂಚೆ ನಾವೇನು ಮಾಡ್ತಾಯಿದ್ವಿ, ಕ್ಯಾಶು, ಚೆಕ್ಕು, ಡ್ರಾಫ್ಟ್ಸ್ ಅನ್ನೋದನ್ನು ಪ್ರೈಮರಿ ಮೋಡಾಗಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಫಂಡನ್ನು ಯೂಸ್ ಮಾಡ್ತಾಯಿದ್ವಿ. ಸೊ ಇಟ್ ಇನ್ಕ್ಲೂಡ್ ದ ರಿಸ್ಕ್ ಆ್ಯಂಡ್ ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ಕಾಸ್ಟ್ ಆಲ್ಸೋ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಟ್ರಾನ್ಸಾಕ್ಷನ್ನ ಮಾಡಬೇಕಾದ್ರೆ, ಅಂದರೆ EFT ಬರೋದಕ್ಕಿಂತ ಮುಂಚೆ ನಮಗೆ ಕಾಸ್ಟ್ ಅನ್ನೋದು ಜಾಸ್ತಿ ಆಗ್ತಾಯಿತ್ತು, ರಿಸ್ಕ್ ಅನ್ನೋದು ಜಾಸ್ತಿ ಆಗ್ತಾಯಿತ್ತು, ಟೈಮ್ ಅನ್ನೋದನ್ನು ಜಾಸ್ತಿ ನಾವು ಕನ್ಸ್ಯೂಮ್ ಮಾಡ್ತಾಯಿದ್ವಿ. ಯಾವಾಗ EFT ಅನ್ನೋ ಕಾನ್ಸೆಪ್ಟ್ನ, ದಟ್ ಮೀನ್ಸ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅನ್ನೋ ಕಾನ್ಸೆಪ್ಟ್ನ ತಂದು ಥ್ರೂ ದಿ ಇಂಟರ್ನೆಟ್ ಆ್ಯಂಡ್ ಕಂಪ್ಯೂಟರ್ ಸಿಸ್ಟಮ್ನ ಯೂಸ್ ಮಾಡೋದ್ರ ಮೂಲಕ, ಸೊ ಇಟ್ ಈಸ್ ವೆರಿ ಯೂಸ್ಫುಲ್ ಟು ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಆಲ್ಸೋ ಕಾಮನ್ ಪೀಪಲ್ಸ್ ಅಂತ ಕೂಡ ಹೇಳ್ತೀವಿ. ಸೊ ಇಟ್ ಈಸ್ ಬೇಸಿಕಲಿ meet to urgent need of the customer to transfer the money from one place to another through the bank account ಅಂತ ಹೇಳ್ತೀವಿ. ಅಂದರೆ ನಾವು ತಕ್ಷಣವಾಗಿ ಆ ಮನಿನ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಈ ಒಂದು ಸಿಸ್ಟಮ್ನ ನಾವು ಈ ಒಂದು ಸರ್ವೀಸಸ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ದ RBI ಇಸ್ ಸರ್ವಿಸ್ ಪ್ರೊವೈಡರ್ ಫಾರ್ EFT ಅಂತ ಹೇಳ್ತೀವಿ. ಈ ಒಂದು ಸರ್ವೀಸಸ್ನ ಪ್ರೊವೈಡ್ ಮಾಡಿದ್ದು ಯಾರಪ್ಪ ಅಂದರೆ RBI ಅಂತ ಹೇಳ್ತೀವಿ. ಹಾಗಾದರೆ ವಾಟ್ ಯು ಮೀನ್ ಬೈ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ ನೋಡ್ತಾ ಹೋಗೋಣ. ಮೂವಿಂಗ್ ದ ಫಂಡ್ಸ್ ಬಿಟ್ವೀನ್ ಡಿಫ್ರೆಂಟ್ ಅಕೌಂಟ್ in the same or different banks through the use of wire transfer, ATM or computer or but without the use of paper document. ಅಂದರೆ ಪೇಪರ್ ಡಾಕ್ಯುಮೆಂಟ್ ಅನ್ನೋದನ್ನ ಇಲ್ಲದೆ ATM ಮೂಲಕ ಅಥವಾ ವೈರ್ ಟ್ರಾನ್ಸ್ಫರ್ ಮೂಲಕನೂ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಮೂಲಕನೇ ಆಗಿರ್ಬೋದು ಒಂದು ಟ್ರಾನ್ಸಾಕ್ಷನ್ನ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಅಥವಾ ಇಟ್ ಈಸ್ ಎ ಟ್ರಾನ್ಸಾಕ್ಷನ್ ದಟ್ ಟೇಕ್ಸ್ ಎ ಪ್ಲೇಸ್ ಓವರ್ ಎ ಕಂಪ್ಯೂಟರೈಸ್ಡ್ ನೆಟ್ವರ್ಕ್ either among accounts at the same bank or to different accounts at separate financial
ಇನ್ಸ್ಟಿಟ್ಯೂಷನ್, ದಟ್ ಈಸ್ ಕಾಲ್ಡ್ ಅಸ್ EFT ಅಂತ ಹೇಳಿ ಕರಿತೀವಿ, ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ವೆನ್ ಯು ಯೂಸ್ ದ ಡೆಬಿಟ್ ಕಾರ್ಡ್ ಟು ಮೇಕ್ ದ ಪರ್ಚೇಸ್ ಅಟ್ ಸ್ಟೋರ್ ಆರ್ ಆನ್ಲೈನ್, ದ ಟ್ರಾನ್ಸಾಕ್ಷನ್ is processed using the EFT ಸಿಸ್ಟಮ್. ದಟ್ ಮೀನ್ಸ್ ಈಗ ನೀವು ATM ಕಾರ್ಡ್ನ ನೀವು ಎಲ್ಲಿ ಈಗ ಒಂದು ವಸ್ತುನ ಅಥವಾ ಯಾವುದೋ ಒಂದು ಥಿಂಗ್ಸ್ನ ಪರ್ಚೇಸ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದೀರಾ ಅಂತಂದರೆ, ಸೊ ದಟ್ ಈಸ್ ಅಲ್ಲಿ ನೀವು ATM ಕಾರ್ಡ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ದಟ್ ಈಸ್ ದ ವೇ ಆಫ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತೇಳಿ ಕರಿತೀವಿ. ದಿಸ್ ಇಸ್ ದ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್. ಇಲ್ಲಿ ಕೂಡ ಕೆಲವೊಂದು ಬೆನಿಫಿಟ್ಸ್ ಅನ್ನೋದು ಇದೆ ಮೇಜರ್ ಆಗಿ. EFT ಈಸ್ ಎ ಫಾಸ್ಟರ್ ಮೋಡ್ ಆಫ್ ಟ್ರಾನ್ಸ್ಫರ್ ಫಂಡ್ಸ್ ವಿಚ್ ಫೆಸಿಲಿಟೇಟ್ ದ ಟ್ರಾನ್ಸ್ಫರೆನ್ಸ್ ಆಫ್ ಫಂಡ್ ವಿತಿನ್ ದ 24 hours. ಈ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂದು ವಿತಿನ್ 24 hours ಟ್ರಾನ್ಸಾಕ್ಷನ್ನ ಕಂಪ್ಲೀಟ್ ಮಾಡುತ್ತೆ ಅಂತ ಹೇಳ್ಬೋದು. ಇಟ್ ಈಸ್ ಎಲಿಮಿನೇಟ್ ದ ಪೇಪರ್ ವರ್ಕ್ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಇಟ್ ಈಸ್ absolutely no requirement for the beneficiary to go to the bank since the beneficiary account to credit automatically ಅಂತ ಹೇಳ್ಬೋದು. ಅಂದರೆ ನೀವು ಡೈರೆಕ್ಟಾಗಿ ಬ್ಯಾಂಕಿಗೆ ಹೋಗಿ ಟ್ರಾನ್ಸಾಕ್ಷನ್ ಮಾಡುವಂಥ ಅವಶ್ಯಕತೆ ಅನ್ನೋದು ಇಲ್ಲಿ ಇರೋದಿಲ್ಲ. ಆ್ಯಂಡ್ ಇಟ್ ಈಸ್ ಎ ಸಿಸ್ಟಮ್ ಎನ್ಶೂರ್ ಸೇಫರ್ ಮೋಡ್ ಆಫ್ ಟ್ರಾನ್ಸ್ಫರಿಂಗ್ ದ ಫಂಡ್ಸ್ ಅಂತ ಕೂಡ ಹೇಳ್ಬೋದು. ದೀಸ್ ಆರ್ ದ ಮೇಜರ್ ಬೆನಿಫಿಟ್ಸ್ ಆಫ್ ದ EFT ಆರ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಒನ್ ಕಾನ್ಸೆಪ್ಟ್ ಈಸ್ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಟೆಕ್ನಾಲಜಿ. ಸೊ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಟೆಕ್ನಾಲಜಿ ಏನಪ್ಪ? ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಟೆಕ್ನಾಲಜಿ ಅಥವಾ MICR ಅಂದರೆ ಏನಪ್ಪ ಅಂತ ಹೇಳೋದಾದರೆ, ಇಟ್ ಈಸ್ ಎ ಕ್ಯಾರೆಕ್ಟರ್ ರೆಕಗ್ನಿಷನ್ technology used primarily by the banking industry to facilitate the processing and the clearance of checks and other documents ಅಂತ ಕರಿತೀವಿ. ಅಂದರೆ ಇಟ್ ಈಸ್ ಎ ಟೆಕ್ನಾಲಜಿ ಯೂಸ್ಡ್ ಟು ವೆರಿಫೈ ದ ಲೆಜಿಟಿಮಸಿ ಆರ್ ಒರಿಜಿನಾಲಿಟಿ ಆಫ್ ಪೇಪರ್ ಡಾಕ್ಯುಮೆಂಟ್ಸ್. ಅಂದರೆ ನೋಟು ಕರೆಕ್ಟಾಗಿದೆಯಾ, ಚೆಕ್ಸ್ ಕರೆಕ್ಟಾಗಿದೆಯಾ, ಒರಿಜಿನಲ್ ಚೆಕ್ಸ್ ಅಲ್ವಾ ಅನ್ನೋದನ್ನು ಸ್ಪೆಸಿಫೈಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಎಸ್ಪೆಷಲಿ ಚೆಕ್ಸ್ ಅಂತ ಕೂಡ ಹೇಳ್ತೀವಿ. ಸ್ಪೆಷಲ್ ಇಂಕ್ ವಿಚ್ ಈಸ್ ಸೆನ್ಸಿಟಿವ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಈಸ್ ಯೂಸ್ಡ್ ಇನ್ ದ ಪ್ರಿಂಟಿಂಗ್ ಆಫ್ ಸರ್ಟೇನ್ ಕ್ಯಾರೆಕ್ಟರ್ on the original documents. Information can be encoded in the magnetic character ಅಂತ ಹೇಳ್ತೀವಿ. ಅಂದರೆ ಚೆಕ್ಸ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಕೆಲವೊಂದು ಸೆಕ್ಟಾರ್ಸಲ್ಲಿ ಈ ಒಂದು MICR ಅನ್ನೋ ಒಂದು ಟೆಕ್ನಾಲಜಿನ ಯೂಸ್ ಮಾಡೋದ್ರ ಮೂಲಕ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಒರಿಜಿನಾಲಿಟಿಯನ್ನು ಚೆಕ್ ಮಾಡೋದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾವ್ಯಾವ ಸೆಕ್ಟರಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, MICR ಎನ್ಹಾನ್ಸ್ ದ ಸೆಕ್ಯೂರಿಟಿ ಆ್ಯಂಡ್ ಮಿನಿಮೈಸ್ ದ ಲಾಸಸ್ ಯು ಕಾಸ್ಡ್ ಬೈ ಸಮ್ ಟೈಪ್ಸ್ ಆಫ್ ಕ್ರೈಮ್ಸ್ ಆಗಿರ್ಬೋದು. ಕೆಲವೊಂದು ರಿಟೇಲರ್ಸ್ ಕೂಡ ಈ ಒಂದು MICR ರೀಡರ್ಸ್ನ ಫಾರ್ ದಿ ಪರ್ಪಸ್ ಆಫ್ ಮಿನಿಮೈಸ್ ದೇರ್ ಎಕ್ಸ್ಪೋಸರ್ ಆಫ್ ಚೆಕ್ ಫ್ರಾಡ್ಸ್ನ ಮಿನಿಮೈಸ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಆ್ಯಂಡ್ ಟಿಕೆಟ್ ವೆರಿಫಿಕೇಷನಲ್ಲಿ ಏರ್ಲೈನ್ ಕಂಪನೀಸಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಅಂತ ಕೂಡ ಹೇಳ್ಬೋದು. ಇದೇನಾಗುತ್ತೆ ಅಂದರೆ ಒರಿಜಿನಾಲಿಟಿ ಆಫ್ ದ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡೋದಕ್ಕೋಸ್ಕರ ಈ ಒಂದು MICRನ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ದೀಸ್ ಆರ್ ದ ಮೇಜರ್ ಅಡ್ವಾಂಟೇಜಸ್ ಆಫ್ MICR ಅಂತ ಕೂಡ ಹೇಳ್ಬೋದು. ಹಾಗಾದರೆ ಯಾವೆಲ್ಲ ಮೇಜರ್ ರೀಸನ್ಸ್ಗೋಸ್ಕರ MICR ಅನ್ನೋ ಕಾನ್ಸೆಪ್ಟ್ನ ಯೂಸ್ ಮಾಡ್ತಂದರೆ, ಫಾರ್ ದಿ ಪರ್ಪಸ್ ಆಫ್ ಕ್ವಿಕ್ಲಿ ಐಡೆಂಟಿಫಿಕೇಷನ್ ಆಫ್ ದ ಬ್ಯಾಂಕ್ಸ್ ದಟ್ ಇಶ್ಯೂಡ್ ದೆಮ್. ಇಟ್ ಆಲ್ಸೋ ಎಲಿಮಿನೇಟ್ಸ್ ದ ನೀಡ್ ಟು ಮ್ಯಾನ್ಯುಯಲಿ ವೆರಿಫೈ. ಅಂದರೆ ಕ್ವಿಕ್ಕಾಗಿ ಒರಿಜಿನಾಲಿಟಿಯನ್ನು ಚೆಕ್ ಮಾಡೋದಕ್ಕೋಸ್ಕರ. ಅಂದರೆ ಮ್ಯಾನ್ಯುವಲ್ ವೆರಿಫಿಕೇಷನ್ ಆದಂಥ ಸಂದರ್ಭದಲ್ಲೂ ಕೂಡ ಕೆಲವೊಂದು ಸರಿ ಫ್ರಾಡ್ ಅನ್ನೋದು ಆಗುತ್ತೆ. ಅಂಥ ಸಿಚುವೇಷನ್ಸ್ಗಳಿಗೋಸ್ಕರ ಕೂಡ ಇದನ್ನು ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. MICR ಆಲ್ಸೋ ಕವರ್ಡ್ ವಿತ್ ದ ಸಿಗ್ನೇಚರ್ ಆನ್ ಕ್ಯಾನ್ಸಲೇಷನ್ ಆಫ್ ದ ಮಾರ್ಕ್ಸ್. ದ ಮ್ಯಾಗ್ನೆಟಿಕ್ ಕ್ವಾಲಿಟಿ ಆಫ್ ದ ಕ್ಯಾರೆಕ್ಟರ್ ಸ್ಟಿಲ್ ಅಲೋಸ್ ಟು MICR ರೀಡ್ ಹೆಡ್ ಟು ರೀಡ್ ದ ಇನ್ಫಾರ್ಮೇಷನ್ ಅಕ್ಯುರೇಟ್ಲಿ ಅಂತ ಹೇಳ್ತೀವಿ. ಅಂದರೆ ಸಿಗ್ನೇಚರ್ನ ವೆರಿಫೈ ಮಾಡೋದಕ್ಕೋಸ್ಕರ ಕೂಡ ಇದನ್ನು, ಅಂದರೆ ಕ್ಯಾನ್ಸಲೇಷನ್ ಆಫ್ ಸಿಗ್ನೇಚರ್ ಆಗಿದ್ದರೂ ಕೂಡ ಅದನ್ನು ವೆರಿಫೈ ಮಾಡೋದಕ್ಕೋಸ್ಕರ ಕೂಡ ಈ ಒಂದು MICRನ ಯೂಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಯೂಸ್ ಇಟ್ ಫಾರ್ ದ ರ್ಯಾಪಿಡ್ಲಿ ಪ್ರೊಸೆಸ್ ಟು ದ ಹೈ ವ್ಯಾಲ್ಯೂಮ್ ಆಫ್ ಚೆಕ್. ಅಂದರೆ ಚೆಕ್ ಒರಿಜಿನಾಲಿಟಿ ಹೇಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಕೂಡ ಈ ಒಂದು MICRನ, ದಟ್ ಮೀನ್ಸ್ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ದಿಸ್ ಈಸ್ ದ MICR ಸರ್ವೀಸಸ್. ನೆಕ್ಸ್ಟ್ ಒನ್ ಈಸ್ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್, RTGS ಅಂತ ಹೇಳಿದ್ದೀವಿ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ವಾಟ್ ಯು ಮೀನ್ ಬೈ RTGS? ವಾಟ್ ಸ್ಟ್ಯಾಂಡ್ಸ್ ಫಾರ್ RTGS ಅಂತ ನೋಡ್ತಗೋಣ. RTGS ಸ್ಟ್ಯಾಂಡ್ಸ್ ಫಾರ್ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್. ವಾಟ್ ಯು ಮೀನ್ ಬೈ RTGS ಅಂತ ಹೇಳೋದಾದರೆ, ಇಟ್ ಈಸ್ ಎ ಸಿಸ್ಟಮ್, ಈಸ್ ಎ ಫಂಡ್ ಟ್ರಾನ್ಸ್ಫರ್ಡ್ ಮೆಕಾನಿಸಮ್ ವೇ ಟ್ರಾನ್ಸ್ಫರ್ ಆಫ್ ಮನಿ ಟೇಕ್ಸ್ ಪ್ಲೇಸ್ ಫ್ರಮ್ ಒನ್ bank branch to another bank branch on a real time and gross basis ಅಂತ ಹೇಳಿದ್ವಿ. ಅಂದರೆ ವಾಟ್ ಯು ಮೀನ್ ಬೈ ರಿಯಲ್ ಟೈಮ್ ಅಂತ ಹೇಳೋದಾದರೆ, ದಟ್ ಮೀನ್ಸ್ which means payment transaction is not queued the transaction for any waiting period. That means the transaction are settled as soon as they are ಪ್ರೊಸೆಸ್ಡ್. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಟ್ರಾನ್ಸಾಕ್ಷನ್ನ ಸೆಟಲ್ ಮಾಡೋದಕ್ಕೆ ನಾವು ರಿಯಲ್ ಟೈಮ್ ಅಂತ ಹೇಳಿ ಕರಿತೀವಿ. ಗ್ರಾಸ್ ಸೆಟಲ್ಮೆಂಟ್ಸ್ ಮೀನ್ಸ್ ದ ಟ್ರಾನ್ಸಾಕ್ಷನ್ ಇಸ್ ಸೆಟಲ್ಡ್ ಆನ್ 1-to-1 ಬೇಸಿಸ್ ವಿತೌಟ್ ಬಂಚಿಂಗ್ ವಿತ್ ಎನಿ ಅದರ್ ಟ್ರಾನ್ಸಾಕ್ಷನ್. ಯಾವುದೇ ಟ್ರಾನ್ಸಾಕ್ಷನ್ನ ಬಂಚ್ ಮಾಡೋದ್ರ ಬದಲು ಅಥವಾ ಡೈರೆಕ್ಟಾಗಿ
ಕಸ್ಟಮರಿಂದ ಬ್ಯಾಂಕರಿಗೆ, ಅದು ಬ್ಯಾಂಕರಿಂದ ಕಸ್ಟಮರ್ಗೆ ಡೈರೆಕ್ಟಾಗಿ ಟ್ರಾನ್ಸಾಕ್ಷನ್ನ ಮಾಡೋದಕ್ಕೆ ನಾವು ಗ್ರಾಸ್ ಬೇಸಿಸ್ ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ದ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್. ಈ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ವಿತಿನ್ 2 hours ಒಳಗಡೆ ಈ ಒಂದು ಟ್ರಾನ್ಸಾಕ್ಷನ್ ಅನ್ನೋದು ಕಂಪ್ಲೀಟ್ ಆಗಿರುತ್ತೆ. ಸೊ ಮಿನಿಮಮ್ ಅಮೌಂಟ್ ಬಂದು 1 lakh rupees RTGSಗೆ, ಮ್ಯಾಕ್ಸಿಮಮ್ ಎಷ್ಟು ಬೇಕಾದರೂ ಮಾಡ್ಬೋದು. ಇದೇ ರೀತಿ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟಲ್ಲಿ ಬರೋದಾದರೆ ನೆಫ್ಟ್ ಅನ್ನೋ ಕಾನ್ಸೆಪ್ಟ್ ಕೂಡ ಬರುತ್ತೆ. ನೆಫ್ಟಲ್ಲಿ ಮಿನಿಮಮ್ 2 lakh rupeesನ ನಾವು ಟ್ರಾನ್ಸಾಕ್ಷನ್ನ ಮಾಡ್ಬೋದು. ಮಿನಿಮಮ್ 2 lakh rupees ಟ್ರಾನ್ಸಾಕ್ಷನ್ನ ಮಾಡ್ತೀವಿ. ದಿಸ್ ಈಸ್ ದ RTGS. ಈ ಒಂದು RTGSನ ಮಾಡಬೇಕು ಅಂತ ಹೇಳಿದ್ರೆ ನಾವು ಇದರ ಮೇಜರ್ ಅಡ್ವಾಂಟೇಜಸ್ ಯಾವುದಕ್ಕಾಗುತ್ತಪ್ಪ ಅಂತ ಹೇಳಿದ್ರೆ ಕಂಪನೀಸ್ಗಳಿಗೆ ಆಗುತ್ತೆ. ಬಿಕಾಸ್ ಇಟ್ ರೆಡ್ಯೂಸ್ ದ ಪೇಪರ್ ವರ್ಕ್ ಅಂತ ಹೇಳ್ಬೋದು. ಆ್ಯಂಡ್ ಇಟ್ ರೆಡ್ಯೂಸ್ ದ ರಿಸ್ಕ್ ಕಂಟ್ರಿ ಪಾರ್ಟಿ ಡಿಫಾಲ್ಟ್ ಆ್ಯಂಡ್ ಬೂಸ್ಟ್ ದ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಇಟ್ ಅಲೋಸ್ ದ ಕಂಪನಿ ಟು ಕಲೆಕ್ಟ್ ದ ಫಂಡ್ಸ್ ಫ್ರಮ್ ದ ಕಸ್ಟಮರ್ಸ್ ಆ್ಯಂಡ್ ಮೂವ್ ಮನಿ ಟು ಆ್ಯಂಡ್ ಫ್ರಮ್ ಪ್ಲ್ಯಾಂಟ್ ಸೈಟ್ ಫಾಸ್ಟರ್ ದೇರ್ ಬೈ ಹೆಲ್ಪಿಂಗ್ ದ ಬಾಟಮ್ ಲೈನ್ ಅಂತ ಕೂಡ ಹೇಳ್ಬೋದು. ಅಂದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವೇನು ಮಾಡ್ಬೋದು, ಈ RTGS ಇಂದ ಟ್ರಾನ್ಸಾಕ್ಷನ್ಸ್ ಅನ್ನೋದನ್ನು ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳ್ಬೋದು. ದಿಸ್ ಈಸ್ ದ RTGS ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ ಡಿಮೆಟೀರಿಯಲೈಸ್ಡ್ ಅಕೌಂಟ್ ಆರ್ DMAT ಅಕೌಂಟ್ ಅಂತ ಕೂಡ ಹೇಳ್ತೀವಿ. ಡಿಮೆಟೀರಿಯಲೈಸ್ಡ್ ಅಕೌಂಟ್, ವಾಟ್ ಯು ಮೀನ್ ಬೈ ಡಿಮೆಟೀರಿಯಲೈಸ್ಡ್ ಅಕೌಂಟ್? ಇದನ್ನು ಆಲ್ರೆಡಿ ನಾನು ಸ್ಟಾರ್ಟಿಂಗ್ಗೆ ಹೇಳಿದ್ದೀನಿ 4th ಚಾಪ್ಟ್ರಲ್ಲಿ. ವಾಟ್ ಯು ಮೀನ್ ಬೈ ಡಿಮೆಟೀರಿಯಲೈಸ್ಡ್ ಅಕೌಂಟ್ ಆರ್ DMAT ಅಕೌಂಟ್ ಅಂತ ಹೇಳಿದ್ರೆ ಇಟ್ ಈಸ್ ಆ್ಯನ್ ಅಕೌಂಟ್ ವಿಚ್ ಈಸ್ ಎಲೆಕ್ಟ್ರಾನಿಕಲಿ ಮೇಂಟೈನ್ಡ್ ಬೈ ದ ಬ್ಯಾಂಕ್ಸ್ ಆರ್ ದ ಪ್ರೊವೈಡರ್ ಬೈ ದ ಬ್ರೋಕರ್ ಏಜೆನ್ಸೀಸ್ ವೇರ್ ಯು ಕ್ಯಾನ್ ಕೀಪ್ ಮನಿ ಫಾರ್ ಟ್ರಾನ್ಸಾಕ್ಷನ್ ಇನ್ ಶೇರ್ಸ್, ಮ್ಯೂಚುವಲ್ ಫಂಡ್, ಪರ್ಚೇಸ್ ಆಫ್ ಗೂಡ್ಸ್ ಎಕ್ಸೆಟ್ರಾ. ದಿಸ್ ಈಸ್ ಕಾಲ್ಡ್ ಎ ಡಿಮೆಟೀರಿಯಲೈಸ್ಡ್ ಅಕೌಂಟ್ ಆರ್ DMAT ಅಕೌಂಟ್ ಸರ್ವೀಸಸ್ ಅಂತ ಕೂಡ ಹೇಳ್ತೀವಿ. ಅಂದರೆ ನಮ್ಮ ಒಂದು ಸ್ಮಾಲ್ ಸೇವರ್ಸ್ ಯಾರಿರ್ತಾರೋ ಆ ಒಂದು ಸ್ಮಾಲ್ ಸೇವರ್ಸು ಬ್ಯಾಂಕ್ ಮೂಲಕ ಆಗಿರ್ಬೋದು ಅಥವಾ ಬ್ರೋಕರ್ ಏಜೆನ್ಸೀಸ್ ಮೂಲಕ ಆಗಿರ್ಬೋದು ತಮ್ಮ ಒಂದು ಮನಿ ಟ್ರಾನ್ಸಾಕ್ಷನ್ನ ಶೇರ್ಸ್ ಮೇಲೆ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಮೇಲೆ ಆಗಿರ್ಬೋದು ಅಥವಾ ಗೋಲ್ಡ್ಸ್ ಮೇಲೆ ಆಗಿರ್ಬೋದು, ಎನಿ ಅದರ್ ಇನ್ಸ್ಟ್ರೂಮೆಂಟ್ಸ್ ಮೇಲೆ ಮಾಡೋದಕ್ಕೆ, ಅಂದರೆ ಪರ್ಚೇಸ್ ಅಥವಾ ಸೇಲ್ ಮಾಡೋದಕ್ಕೆ ನಾವೇನಂತ ಕರಿತೀವಿ, DMAT ಅಕೌಂಟ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು DMAT ಅಕೌಂಟು, ಡಿಮೆಟೀರಿಯಲೈಸೇಷನು, DMAT ಪ್ರೋಸೆಸ್ಸು, ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಅನ್ನೋ ಕಾನ್ಸೆಪ್ಟ್ಗಳನ್ನ ಹೊಂದಿರುತ್ತೆ. ವಾಟ್ ಯು ಮೀನ್ ಬೈ ಡಿಮೆಟೀರಿಯಲೈಸೇಷನ್ ಅಂತ ನೋಡ್ತಾರೆ. ಡಿಮೆಟೀರಿಯಲೈಸೇಷನ್ ಇಸ್ ಎ ರಿವಲ್ಯೂಷನರಿ ಕಾನ್ಸೆಪ್ಟ್ ವಿಚ್ ಹ್ಯಾಸ್ ಬೀನ್ ಬ್ರಾಟ್ ಟು ಇಂಡಿಯಾ ಆಫ್ಟರ್ ಎ ಲಾಂಗ್ ಟೈಮ್. ಅರ್ಲಿಯರ್ ದ ಸ್ಟಾಕ್ಸ್ ವರ್ ಬಾಟ್ ಆರ್ ಸೋಲ್ಡ್ ಇನ್ ಎ ಫಿಸಿಕಲ್ ಪೇಪರ್ ಸರ್ಟಿಫಿಕೇಟ್ ಆ್ಯಂಡ್ ಒನ್ ಹ್ಯಾಡ್ ಟು ಸೆಂಡ್ ದಿಸ್ ಶೇರ್ಸ್ ಟು ದ ಕಂಪನಿ ರಿಜಿಸ್ಟರ್ಡ್ ಟು ಟ್ರಾನ್ಸ್ಫರ್ ಇನ್ ಆನ್ ಇಂಡಿವಿಜುವಲ್ ನೇಮ್. ಹವೆವರ್ ದ ಸೇಮ್ ಬಿಕಮ್ ವಿತ್ ದ ಕಾನ್ಸೆಪ್ಟ್ ಆಫ್ ಡಿಮೆಟೀರಿಯಲೈಸೇಷನ್. ಅಂದರೆ ಸೊ ಡಿಮೆಟೀರಿಯಲೈಸೇಷನ್ ಅಂದರೆ ಏನಪ್ಪ ಅಂದರೆ, ಸೊ ನಾವೇನು ಮಾಡ್ತಾ ಇದ್ದೀವಿ, ಮೊದಲು ಪೇಪರ್ ಸರ್ಟಿಫಿಕೇಟ್ ಅನ್ನೋದನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಈ ಪೇಪರ್ ಸರ್ಟಿಫಿಕೇಟ್ನ ನಾವು ಇವಾಗ ಏನು ಮಾಡಿದ್ವಿ, ಎಲೆಕ್ಟ್ರಾನಿಕ್ ಸರ್ಟಿಫಿಕೇಟ್ ಆಗಿ ಮಾಡಿದ್ವಿ. ಸೊ DMAT ಪ್ರೋಸೆಸ್ ಅಂದರೆ ಏನು? DMAT ಪ್ರೋಸೆಸ್ ಇಸ್ ನಥಿಂಗ್ ಬಟ್ ವಿಚ್ ಆನ್ ಇನ್ವೆಸ್ಟರ್ಸ್ ಕ್ಯಾನ್ ಗೆಟ್ ಫಿಸಿಕಲ್ ಸರ್ಟಿಫಿಕೇಟ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಾನಿಕ್ ಫಾರ್ಮ್ ಮೇಂಟೈನ್ಡ್ ಇನ್ ಆನ್ ಅಕೌಂಟ್ ವಿತ್ ದ ಡೆಪಾಸಿಟರಿ ಪಾರ್ಟಿಸಿಪೆಂಟ್. ದಟ್ ಈಸ್ ಕಾಲ್ಡ್ ಎ DMAT ಪ್ರೋಸೆಸ್. ಅಂದರೆ ಆ ಒಂದು ಫಿಸಿಕಲ್ ಸರ್ಟಿಫಿಕೇಟ್ ಏನಿತ್ತು ಅದನ್ನು ಎಲೆಕ್ಟ್ರಾನಿಕ್ ಸರ್ಟಿಫಿಕೇಟ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಅನ್ನೋರು ಆ ಒಂದು ಪ್ರೋಸೆಸ್ನ ಮಾಡ್ತಾರಲ್ವ, ಅದನ್ನು DMAT ಪ್ರೋಸೆಸ್ ಅಂತ ಹೇಳಿ ಕರಿತೀವಿ. ಸೊ ಅದನ್ನು ನಾವೇನಂತ ಕರಿತೀವಿ, ಡೆಪಾಸಿಟರಿ. ಆ ಒಂದು ಸರ್ಟಿಫಿಕೇಟ್ಗಳನ್ನ ನಾವೇನಂತ ಕರಿತೀವಿ, ಡೆಪಾಸಿಟರಿ ಅಂತ ಹೇಳಿ ಕರಿತೀವಿ. ಈ ಒಂದು ಡೆಪಾಸಿಟರಿನ ಕಾಮನ್ ಆಗಿ NSDL ಆ್ಯಂಡ್ CDSL ಅಲ್ಲಿ ಕಾಮನ್ ಆಗಿ ಮಾಡ್ತಾರೆ. ಹಾಗಾದರೆ ಹೂ ಆರ್ ದ ಡೆಪಾಸಿಟರಿ ಪಾರ್ಟಿಸಿಪೆಂಟ್ಸ್ ಅಂತ ಹೇಳೋದಾದರೆ, the market intermediary through the whom the depository services can be availed by the investor is called as a depository participant ಅಂತ ಹೇಳಿ ಕರಿತೀವಿ. ಈಗ SEBI ಆಗಿರ್ಬೋದು ಅಥವಾ ಬೇರೆ ಇದಂಥ ಕೆಲವೊಂದು ಸ್ಟಾಕ್ ಮಾರ್ಕೆಟ್ಸ್ಗಳಾಗಿರ್ಬೋದು, ಅದನ್ನು ನಾವು ಡೆಪಾಸಿಟರಿ ಪಾರ್ಟಿಸಿಪೆಂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಇಸ್ ದ DMAT ಅಕೌಂಟ್. ಹಾಗಾದರೆ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ DMAT ಅಕೌಂಟ್ ಕಂಪೇರ್ ಟು ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಸರ್ವೀಸಸ್? ಅದಕ್ಕೆ ಕಂಪೇರ್ ಮಾಡೋದಾದರೆ DMAT ಅಕೌಂಟ್ಗೆ ಏನು ಎಲ್ಲ ಅಡ್ವಾಂಟೇಜಸ್ ಆಗುತ್ತೆ ಅಂತ. ಫಸ್ಟ್ ಒನ್ ಅಡ್ವಾಂಟೇಜ್, ಇಟ್ ಇಸ್ ಸೇಫ್ ಆ್ಯಂಡ್ ಕನ್ವೀನಿಯಂಟ್ ವೇ ಟು ಹೋಲ್ಡ್ ದ ಸೆಕ್ಯೂರಿಟೀಸ್ ಕಂಪೇರ್ ಟು ಹೋಲ್ಡಿಂಗ್ ಸೆಕ್ಯೂರಿಟೀಸ್ ಇನ್ ದ ಫಿಸಿಕಲ್ ಫಾರ್ಮಲ್ಲಿ ನಾವು ಸೆಕ್ಯೂರಿಟೀಸ್ನ ಹೋಲ್ಡ್ ಮಾಡೋದ್ರ ಬದಲಾಗಿ ಇದರಲ್ಲಿ ನಾವು DMAT ಅಕೌಂಟಲ್ಲಿ ಮಾಡೋದ್ರಿಂದ ಒಂದು ಸೆಕ್ಯೂರಿಟಿ ಅನ್ನೋದು ಇರುತ್ತೆ ಅಂತ ಹೇಳ್ಬೋದು. ನೋ ಸ್ಟ್ಯಾಂಪ್ ಡ್ಯೂಟಿ ಇಸ್ ಲೆವಿಡ್ ಆನ್ ಟ್ರಾನ್ಸ್ಫರ್ ಆಫ್ ಸೆಕ್ಯೂರಿಟೀಸ್ ಹೆಲ್ಡ್ ಇನ್ DMAT ಫಾರ್ಮ್. ಯಾವುದೇ ರೀತಿಯಾದ ಸ್ಟ್ಯಾಂಪ್ ಡ್ಯೂಟಿನ ನಾವು ಟ್ರಾನ್ಸ್ಫರ್ ಮಾಡಬೇಕಾದಂಥ ಅವಶ್ಯಕತೆ ಅನ್ನೋದು ಇರೋದಿಲ್ಲ. ಇನ್ಸ್ಟಾನಿಯಸ್ ಟ್ರಾನ್ಸ್ಫರ್ ಆಫ್ ಸೆಕ್ಯೂರಿಟೀಸ್ ಎನ್ಹಾನ್ಸ್ ದ ಲಿಕ್ವಿಡಿಟಿ ಅಂತ ಹೇಳ್ಬೋದು. ಅಂದರೆ ಇನ್ಸ್ಟಾಂಟೇನಿಯಸ್ ಟ್ರಾನ್ಸ್ಫರ್ ಆಫ್ ಸೆಕ್ಯೂರಿಟೀಸ್ ಎನ್ಹಾನ್ಸ್ ದ ಲಿಕ್ವಿಡಿಟಿ. ಅಂದರೆ ಒಂದು ಲಿಕ್ವಿಡಿಟಿನ ನಾವು ತಕ್ಷಣವಾಗಿ ಏನು ಮಾಡ್ಕೋಬೋದು, DMAT ಅಕೌಂಟಲ್ಲಿ ಮಾಡ್ಕೋಬೋದು. ಅಂದರೆ ಲಿಕ್ವಿಡಿಟಿ ಇಸ್ ನಥಿಂಗ್ ಬಟ್ ಅಸೆಟ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ಅಂತೇಳಿ ವಿತೌಟ್ ದ ಲಾಸ್. ಯಾವುದೇ ರೀತಿಯಾದಂಥ ಲಾಸ್ ಇಲ್ಲದೆ ನಾವು ಅಸೆಟ್ಸ್ನ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ಕೋಬೋದು ಅಂತ ಹೇಳ್ಬೋದು. ನೆಕ್ಸ್ಟ್, it eliminates the delays, thefts and interruption of and subsequent misuses of the certificates. ಅಂದರೆ ಫ್ರಾಡ್ ಅನ್ನೋದನ್ನು ಎಲಿಮಿನೇಟ್ ಮಾಡುತ್ತೆ ಅಂತ ಕೂಡ ಹೇಳ್ಬೋದು.
ಆ್ಯಂಡ್ ಎನಿ ನಂಬರ್ ಆಫ್ ಸೆಕ್ಯೂರಿಟೀಸ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್, ಎಷ್ಟು ಬೇಕಾದರೂ ಸೆಕ್ಯೂರಿಟೀಸನ್ನು ನಾವಿಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಇದರಿಂದ ಕಂಪನಿಗೆ ಏನಪ್ಪ ಮೇಜರಾಗಿ ಅಡ್ವಾಂಟೇಜಸ್ ಆಗುತ್ತೆ ಅಂತ ಹೇಳೋದಾದರೆ, ದ ಡೆಪಾಸಿಟರಿ ಸಿಸ್ಟಮ್ ಹೆಲ್ಪ್ ದ ರೆಡ್ಯೂಸಿಂಗ್ ದ ಕಾಸ್ಟ್ ಆಫ್ ನ್ಯೂ ಇಶ್ಯೂಸ್ ಡ್ಯೂ ಟು ಲೋವರ್ ಪ್ರಿಂಟಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಅಂತ ಹೇಳ್ಬೋದು. ಯಾವುದೇ ರೀತಿಯಾದಂಥ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಆಗಿರ್ಬೋದು ಅಥವಾ ನೀವು ಇಶ್ಯೂ ಮಾಡಬೇಕಾದಂಥ ಕಾಸ್ಟ್ ಆಗಿರ್ಬೋದು, ಅದು ಯಾವುದು ಕೂಡ ಈ ಒಂದು ಡಿಮ್ಯಾಟ್ ಅಕೌಂಟಿಂದ ಆಗೋದಿಲ್ಲ ಅಂತ ಹೇಳ್ಬೋದು. ಬ್ರೋಕರ್ಸ್ಗೂ ಕೂಡ ಡಿಲೇಡ್ ಸೆಟಲ್ಮೆಂಟ್ ಅನ್ನೋದು ಕಡಿಮೆ ಆಗುತ್ತೆ, ಆ್ಯಂಡ್ ಓವರ್ ಆಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟಬಿಲಿಟಿ ಅನ್ನೋದು ಇನ್ಕ್ರೀಸ್ ಆಗುತ್ತೆ, ಫೋರ್ಜರಿ ಅನ್ನೋದನ್ನು ಎಲಿಮಿನೇಟ್ ಮಾಡುತ್ತೆ, ಆ್ಯಂಡ್ ಕಾನ್ಫಿಡೆನ್ಸ್ ಅನ್ನೋದನ್ನು ಬಿಲ್ಡ್ ಮಾಡುತ್ತೆ ಅಂತ ಹೇಳ್ಬೋದು. ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಡಿಮೆಟೀರಿಯಲೈಸ್ಡ್ ಅಕೌಂಟ್ ಸರ್ವೀಸಸ್ ಅಂತ ಹೇಳ್ಬೋದು.